ಪ್ರೀತಿ ಎಂದರೆ ಕೆಲವರಿಗೆ ಒಂದು ಕ್ಷಣದ ಆಸಕ್ತಿ, ಆದರೆ ವೃಷಭ ರಾಶಿಯವರಿಗೆ ಅದು ಒಂದು ಜೀವನದ ಬಾಂಧವ್ಯ. ಅವರು ಒಬ್ಬರನ್ನು ಪ್ರೀತಿಸಿದರೆ ಸಂಪೂರ್ಣ ಮನಸ್ಸಿನಿಂದ, ನಿಷ್ಠೆಯಿಂದ ಮತ್ತು ಆಳವಾದ ಭಾವನೆಯಿಂದ ಪ್ರೀತಿಸುತ್ತಾರೆ. ಆದರೆ ಅವರ ಪ್ರೀತಿ ಹೇಗಿರುತ್ತದೆ ಗೊತ್ತಾ? ಮಳೆ ಬಂದಾಗ ಚಮತ್ಕಾರದ ಪರಿಮಳದಂತೆ ನಿಧಾನವಾಗಿ ಹುಟ್ಟಿಕೊಂಡು ಆಳವಾಗಿ ಹಬ್ಬುತ್ತದೆ. ಅವರು ತ್ವರಿತವಾಗಿ ನಾನು ನಿನ್ನ ಪ್ರೀತಿಸುತ್ತೇನೆ ಎಂದು ಹೇಳುವುದಿಲ್ಲ, ಆದರೆ ಒಮ್ಮೆ ಹೇಳಿದರೆ ಅದು ಹೃದಯದೊಳಗಿನ ಶಾಶ್ವತ ಶಬ್ದವಾಗುತ್ತದೆ. ನೀವು ಗಮನಿಸಿದಿರಬಹುದು, ವೃಷಭ ರಾಶಿಯವರು ತಮ್ಮ ಪ್ರಿಯರನ್ನು ನಗಿಸುತ್ತಾರೆ, ಸುರಕ್ಷತೆ ನೀಡುತ್ತಾರೆ ಮತ್ತು ಪ್ರೀತಿ ಅರ್ಥವೇನೋ ಅದನ್ನು ನಿಜವಾಗಿ ತೋರಿಸುತ್ತಾರೆ. ಅವರ ಪ್ರೀತಿ ಯಾವುದೇ ತಾತ್ಕಾಲಿಕ ಆಸಕ್ತಿ ಅಲ್ಲ, ಅದು ಒಂದು ಜೀವನ ಪಾಠ. ಒಮ್ಮೆ ಕಣ್ಮುಂದೆ ಒಂದು ದೃಶ್ಯ ತಂದುಕೊಳ್ಳಿ. ರಾತ್ರಿಯ ಹೊತ್ತಿನಲ್ಲಿ ಮಳೆ ಸುರಿಯುತ್ತಿರುತ್ತದೆ. ಒಂದು ಹುಡುಗಿ ತನ್ನ ಮನೆ ಮುಂದೆ ನಿಂತು ಕಣ್ಣೀರಲ್ಲಿ ನಗೆಹಾಸ್ಯ ಹುಡುಕುತ್ತಾಳೆ. ಅದೇ ಸಮಯದಲ್ಲಿ ಆಕೆಯ ಪ್ರಿಯತಮ ವೃಷಭ ರಾಶಿಯವನಾದ ಯುವಕ ಛತ್ರಿಯನ್ನು ಹಿಡಿದು ನಿಧಾನವಾಗಿ ಬಂದು ಆಕೆಯ ಕಣ್ಣೀರು ಒರೆಸುತ್ತಾನೆ. ಏನೂ ಮಾತುಗಳಿಲ್ಲ, ಕೇವಲ ಕಣ್ಣುಗಳಿಂದಲೇ ಸಾವಿರ ಮಾತುಗಳು ಹೇಳುತ್ತವೆ. ಇದೇ ವೃಷಭ ಪ್ರೀತಿಯ ಶೈಲಿ, ಮೌನದಲ್ಲೇ ಭಾವನೆಗಳ ಪ್ರಪಂಚ. ಮದುವೆಯ ಜೀವನದಲ್ಲೂ ಇವರ ದೃಷ್ಟಿ ಅದ್ಭುತ. ಅವರು ತಮ್ಮ ಜೀವನ ಸಂಗಾತಿಯನ್ನು ಕೇವಲ ಪ್ರಿಯನಾಗಿ ಅಥವಾ ಪ್ರಿಯೆಯಾಗಿ ನೋಡೋದಿಲ್ಲ, ಆದರೆ ಒಂದು ಸಹಪಾಠಿಯಾಗಿ, ಜೀವನದ ಹಾದಿಯ ಸಹ ಪ್ರಯಾಣಿಕನಾಗಿ ನೋಡುತ್ತಾರೆ. ಮನೆ, ಶಾಂತಿ ಮತ್ತು ಆರ್ಥಿಕ ಸ್ಥಿರತೆಯ ಮೇಲೆ ಅವರ ನಂಬಿಕೆ ಹೆಚ್ಚು. ಅವರ ಜೀವನದ ದೊಡ್ಡ ಕನಸು ಎಂದರೆ ತಮ್ಮದೇ ಮನೆ, ತಮ್ಮದೇ ಕುಟುಂಬ ಮತ್ತು ಸುರಕ್ಷಿತ ಬದುಕು. ಆದರೆ ವೃಷಭ ರಾಶಿಯವರು ಹಠದವರು ಆಗಿರುವುದರಿಂದ ವಿವಾಹ ಜೀವನದಲ್ಲಿ ಕೆಲವೊಮ್ಮೆ ಅಭಿಪ್ರಾಯ ವ್ಯತ್ಯಾಸಗಳು ಆಗಬಹುದು. ಆದರೆ ಅವರು ಕೋಪಗೊಂಡರೂ ಬೇಗನೆ ಶಾಂತವಾಗುತ್ತಾರೆ, ಏಕೆಂದರೆ ಅವರ ಹೃದಯ ಪ್ರೀತಿಯ ಶಾಂತಿಯೇ ಮೂಲ. ಒಮ್ಮೆ ವೃಷಭ ರಾಶಿಯವರು ನಿಜವಾದ ಪ್ರೀತಿಯನ್ನು ಕಂಡುಕೊಂಡರೆ ಅವರು ಅದನ್ನು ಹಿಡಿದುಕೊಳ್ಳುತ್ತಾರೆ, ಬಿರುಗಾಳಿ ಬಂದರೂ ಬಿಡುವುದಿಲ್ಲ. ಇದು ಅವರ ನಿಜವಾದ ಸೌಂದರ್ಯ, ಕಾದು ನಂಬಿ ಪ್ರೀತಿಸಿ ಬದುಕುವ ಶೈಲಿ.